ಒಂದಿಷ್ಟು ಅಪ್ಡೇಟ್ಸ್ ಕ್ಯಾಮ್ರಾ ಪರ್ಫಾರ್ಮೆನ್ಸನ್ನು ಚಲೋ ಮಾಡ್ತಾವೆ, ಒಂದಿಷ್ಟು ಅಪ್ಡೇಟ್ಸ್ ವರ್ಕ್ ಫ್ಲೋನ ಡಿಸ್ಟರ್ಬ್ ಮಾಡ್ತಾವೆ, ಆದರೆ ಒಂದಿಷ್ಟು ಅಪ್ಡೇಟ್ಸ್ ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತಾವೆ. ನಮಸ್ಕಾರ ರೀ, ನಮ್ಮೊಂದಿಗೆ ನಾನು ನಿಮ್ಮ ಆರ್ಯ ಗೌಡ. ಒಂದು 2 months ಹಿಂದೆ ಸೋನಿ M4ಗೆ 6.0 ಫರ್ಮ್ವೇರ್ ಅಪ್ಡೇಟನ್ನು ಬಿಡ್ತಾರೆ. ಭಾಳ ಜನ ಅಪ್ಡೇಟು ಮಾಡಿದ್ರು, ಇವನ್ ನಾನು ಮಾಡಿದೆ. ಫರ್ಮ್ವೇರ್ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಒಂದೊಂದು ಪ್ರಾಬ್ಲಮ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಒಂದಿಷ್ಟು ಜನಕ್ಕೆ ಆಟೋಮೆಟಿಕ್ಲಿ ಪವರ್ ಸೇವಿಂಗ್ ಮೋಡ್ ಆನ್ ಆಗೋದು, ಸ್ಕ್ರೀನ್ ಆಫ್ ಆಗೋದೆಲ್ಲ ಆಗಾಕತ್ತೆ. ಸೊ ಅದ್ರ ಸಲುವಾಗಿ ಆಗ ಸೋನಿ ಅವ್ರು ಅದನ್ನು ರಿವೋಕ್ ಮಾಡ್ತಾರೆ. ಸೋನಿ ಅವರು ಹೇಳೋ ಪ್ರಕಾರ ಆ ವರ್ಷನ್ ಇನ್ನೂ ಪರ್ಫೆಕ್ಟಾಗಿ ರೆಡಿ ಆಗಿರಲಿಲ್ಲ, ಸೊ ಅದರೊಳಗಡೆ ಬಗ್ಸ್ ಇತ್ತು ಅಂತ ಹೇಳಿ. ಆದ್ರೆ ನನಗಾಗಿದ್ದ ಎಕ್ಸ್ಪೀರಿಯನ್ಸೇ ಬೇರೆ. ನಾನು ಅಪ್ಡೇಟ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಇವೆಂಟ್ ಇತ್ತು ನನಗೆ, ವೆಡ್ಡಿಂಗ್ ಒಳಗಡೆನ ಶಟ್ರ್ ಕಟ್ ಆಗಿಬಿಡ್ತು. ಸೊ ಹಾರಿಬಲ್ ಎಕ್ಸ್ಪೀರಿಯನ್ಸ್, ಅದನ್ನು ಹೇಳೋಕ್ಕಾಗಿಲ್ಲ. ಹಂಗೆ ಇದನ್ನು ನಾವು ಸರ್ವಿಸ್ ಸೆಂಟ್ರಿಗೂ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ, ಇದು ಫರ್ಮ್ವೇರಿಂದ ಆಗಿದ್ದ ಪ್ರಾಬ್ಲಮ್ ಅಲ್ಲ, ಶಟ್ರದ್ದು ಲೈಫ್ ಮುಗ್ದೈತಿ ಅಂತ ಹೇಳಿ. ಐ ಡೋಂಟ್ ನೋ ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿ. ಅದು ಅಪ್ಡೇಟ್ ಮಾಡಿದ್ದು ನೆಕ್ಸ್ಟ್ ಇವೆಂಟಿಗೆ ಆಗಬೇಕಲ್ಲ ಅಂಥೇಳಿ ಒಂಥರ ಭಾಳ ರಿಗ್ರೆಟ್ ಆಯ್ತು. ಫರ್ಮ್ವೇರನ್ನು ರಿಮೂವ್ ಮಾಡಿದ್ಮೇಲೆ ಸ್ವಲ್ಪ ಜನ ಮೆಸೇಜ್ ಮಾಡತ್ರಿ ನಂಗೆ, ಬ್ರೋ ಇದನ್ನು ಯಾಕೆ ರಿಮೂವ್ ಮಾಡಿದ್ರು, ಇದು ಸೇಫಾ ಅಥವಾ ಇನ್ಮೇಲೆ ನಾವು ಅಪ್ಡೇಟ್ ಮಾಡಬೇಕಾ ಅಂತ ಹೇಳಿ. ಖರೆ ಹೇಳ್ಬೇಕಂದ್ರೆ ಒಮ್ಮೆ ಈ ಫರ್ಮ್ವೇರ್ ಒಳಗಡೆ ನಮ್ಗೆ ಡೌಟ್ ಬಂತಪ್ಪ ಅಂತಂದ್ರೆ, ಒಮ್ಮೆ ಟ್ರಸ್ಟ್ ಇಶ್ಯೂ ಬಂತಪ್ಪ ಅಂತಂದ್ರೆ ಅದನ್ನು ಹೊಳ್ಳಿ ಬಿಲ್ಡ್ ಮಾಡೋದು ಭಾಳ ಕಷ್ಟ ಐತಿ. ನೋ ಬಿಗ್ ಅನೌನ್ಸ್ಮೆಂಟ್ಸ್, ನೋ ಎಕ್ಸ್ಪ್ಲನೇಷನ್, ನೋ ವಾರ್ನಿಂಗ್ಸ್. ಸೊ ಫೈನಲಿ ಸೋನಿ ಅವರು 6.01 ಅಂತೇಳಿ ನ್ಯೂ ಫರ್ಮ್ವೇರ್ ಅಪ್ಡೇಟನ್ನು ರಿಲೀಸ್ ಮಾಡಿದ್ರು. ಈಗ ರಿಲೀಸ್ ಮಾಡಿರೋ 6.01 ವರ್ಷನ್ ಇದು ಫುಲ್ಲಿ ಸ್ಟೇಬಲ್ ವರ್ಷನ್ ಐತಿ. ಆ್ಯಂಡ್ ಇದ್ರೊಳಗಡೆ ಯಾವುದೇ ರೀತಿಯಾದಂಥ ಬಗ್ಸ್ಗಳಿರೋದಿಲ್ಲ. ಆ್ಯಂಡ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನನ್ನ ಒಪಿನಿಯನ್ ಪ್ರಕಾರ ನಿಮ್ಗೆ ನೆಕ್ಸ್ಟ್ ಯಾವುದೋ ಶೂಟ್ಸ್ ಇದ್ರೆ, ಇಮಿಡಿಯೇಟ್ ಶೂಟ್ಸ್ ಇದ್ರೆ ದಯವಿಟ್ಟು ಯಾರು ಅಪ್ಡೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಮಿಡಿಯೇಟ್ ಶೂಟ್ ಇದ್ರೆ ನಿಮ್ಗೆ ಶೂಟ್ ಗ್ಯಾಪ್ ಇತ್ತಪ್ಪ ಅಂತಂದ್ರೆ, ಒಂದು 2-3 days ಗ್ಯಾಪ್ ಇತ್ತಪ್ಪ ಅಂತಂದ್ರೆ ಅವಾಗ ನೀವು ಇದನ್ನು ಅಪ್ಡೇಟ್ ಮಾಡ್ಕೊರಿ. ಬಿಕಾಸ್ ಆಗಲೇ ಹೇಳಿದ್ನಲ್ಲ ನಾನು ಹೇಳ್ದಂಗೆ ಎಕ್ಸ್ಪೀರಿಯನ್ಸ್, ಅದು ಕೋಇನ್ಸಿಡೆನ್ಸು ಏನೋ ಗೊತ್ತಿಲ್ಲ, ಬಟ್ ಅಪ್ಡೇಟ್ ಮಾಡಿದ ತಕ್ಷಣ ನನ್ನ ಕ್ಯಾಮ್ರಾ ಆ ಥರ ಪ್ರಾಬ್ಲಮ್ ಆಗಿತ್ತು. ಸೊ ನಿಮಗೂ ಆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಇದನ್ನು ಹೇಳತ್ತೀನಿ. ಬಿಕಾಸ್ ಸಡನ್ಲಿ ಏನೇನೋ ಒಂದಿಷ್ಟು ಫೀಚರ್ಸನ್ನ ಆ್ಯಡ್ ಮಾಡಿಬಿಟ್ಟಿರ್ತಾರೆ, ನಾವು ಏನೋ ಯೂಸ್ ಮಾಡ್ತಿರ್ತೀವಿ, ಸಡನ್ಲಿ ಮೆನು ಸಿಸ್ಟಮ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ಆಮೇಲೆ ನಮಗೆ ಶೂಟ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನು ಹೇಳತ್ತೀನಿ ನಾನು ನಿಮ್ಗೆ. ಯಾಕಂದ್ರೆ ಟೈಮ್ ಸುಮಾರಿದ್ರೆ ಎಲ್ಲ ಪ್ರಾಬ್ಲಮ್ಸು ನಮ್ಗೆ ಬರ್ತಾವೆ. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಯಾವ ಥರ ಸೇಫಾಗಿ ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣಂತ. ಫಸ್ಟ್ ನಿಮ್ಮ ಕ್ಯಾಮ್ರಾ ಯಾವ ವರ್ಷನ್ ಒಳಗೈತೆ ಅನ್ನೋದನ್ನು ಚೆಕ್ ಮಾಡಿರಿ. ಇದು ಲೇಟೆಸ್ಟ್ ವರ್ಷನ್ ಒಳಗಿತ್ತೋ ಅಥವಾ ಫಸ್ಟ್ ಕ್ಯಾಮ್ರಾ ತೊಗೊಂಡ ತಕ್ಷಣ ಯಾವುದಿತ್ತೋ ಅದನ್ನು ಚೆಕ್ ಮಾಡಿರಿ. ಇಫ್ ಅದು 1.01 ಇದ್ರೆ ಸಡನ್ಲಿ ನೀವು 6.01ಗೆ ಅಪ್ಡೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಇದರಿಂದ ಕ್ಯಾಮ್ರಾ ಎರರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು 1.01 ಇದ್ದಿದ್ದನ್ನು ಫಸ್ಟ್ 1.05ಗೆ ಅಪ್ಡೇಟ್ ಮಾಡ್ಕೋರಿ. ಅದಾದಮೇಲೆ 6.01ಗೆ ಅಪ್ಡೇಟ್ ಮಾಡ್ಕೋರಿ. ಇಲ್ಲ ಅಂತಂದ್ರೆ ಕ್ಯಾಮ್ರಾ ಎರರ್ ಆಗೋ ಚಾನ್ಸಸ್ ಇರುತ್ತೆ, ತಲೆಯೊಳಗಿರಲಿ. ಈ ಫರ್ಮ್ವೇರನ್ನು 2 ಥರ ನಾವು ಅಪ್ಡೇಟ್ ಮಾಡ್ಕೋಬೋದು. ಒಂದು ವೆಬ್ಸೈಟ್ ಥ್ರೂ, ಇನ್ನೊಂದು ಆ್ಯಪ್ ಥ್ರೂ. ಸೊ ನಾನು ಇಲ್ಲಿ 2 ಡೆಮಾನ್ಸ್ಟ್ರೇಟ್ ಮಾಡ್ತೀನಿ, ಯಾವ್ದ್ಯಾವುದು ನಿಮ್ಗೆ ಕನ್ವೀನಿಯೆಂಟ್ ಅನ್ಸುತ್ತೆ ಅದನ್ನು ನೀವು ಮಾಡ್ಕೋಬೋದು. ಫಸ್ಟ್ ಒನ್ ವೆಬ್ಸೈಟ್ ಥ್ರೂ ಹೆಂಗೆ ಅಪ್ಡೇಟ್ ಮಾಡ್ಕೊಳ್ಳೋದು ನೋಡೋಣಂತ. ಸೊ ಫಸ್ಟ್ ಗೂಗಲ್ ಓಪನ್ ಮಾಡಿರಿ, ಸೋನಿ A7 M4 ನ್ಯೂ ಫರ್ಮ್ವೇರ್ ಅಪ್ಡೇಟ್ ಅಂತ ಸರ್ಚ್ ಮಾಡಿರಿ. ಅದರೊಳಗಡೆ ಫಸ್ಟ್ ಒನ್ ಐತಲ್ಲ ಅದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ನೆಕ್ಸ್ಟ್ ಒನ್ ಇಲ್ಲೇ ನ್ಯೂ ಫರ್ಮ್ವೇರ್ ಅಪ್ಡೇಟ್ 6.01 ಅಂತದ ನೋಡ್ರಿ. ಇದನ್ನು ಡೌನ್ಲೋಡ್ ಮಾಡ್ಕೊರಿ. ಮಾಡ್ಕೊಂಡ್ಮೇಲೆ ಇದನ್ನು ಆ್ಯಸ್ ಇಟ್ ಈಸ್ ಕಾಪಿ ಮಾಡಿ, ಏನು ನೇಮ್ನು ಚೇಂಜ್ ಮಾಡ್ಲಾರ್ದಂಗೆ ಆ್ಯಸ್ ಇಟ್ ಈಸ್ ಮೆಮ್ರಿ ಕಾರ್ಡ್ ಒಳಗಡೆ ಪೇಸ್ಟ್ ಮಾಡಿರಿ. ಕ್ಯಾಮ್ರಾ ಒಳಗಡೆ ವರ್ಷನ್ ಅಂತ ಇರುತ್ತೆ, ಕ್ಯಾಮ್ರಾ ಒಳಗಡೆ ವರ್ಷನ್ಸ್ ಚೆಕ್ ಮಾಡಿ. ಇಲ್ಲೇ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಆಟೋಮೆಟಿಕ್ಕಾಗಿ ಎನೇಬಲ್ ಆಗಿರುತ್ತೆ ನೋಡ್ರಿ. ಮುಂಚೆ ಅದು ನೀವು ಇಟ್ಟಿರ್ಲಿಕ್ಕಪ್ಪ ಅಂದ್ರೆ ಬರೋಂಗಿಲ್ಲ. ಈಗ ನೀವು ಅದನ್ನು ಫೈಲ್ ಹಾಕ್ಕೊಂಡಿದ್ಮೇಲೆ ಇದು ಎನೇಬಲ್ ಆಗಿರುತ್ತೆ. ಇದು ಅಪ್ಡೇಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಬ್ಯಾಟ್ರಿ 100% ಇರಲಿ, ಇದು ಭಾಳ ಮ್ಯಾಂಡೇಟರಿ. ಸೊ ಇಲ್ಲಪ್ಪ ಅಂತಂದರೆ ನಡು ಸ್ಟ್ರಕ್ ಆಯ್ತಂದ್ರೆ ಸ್ಟ್ರಕ್ ಆಗೇ ಬಿಡುತ್ತೆ. ಸೊ ಅದ್ರ ಸಲಾಗಿ 100% ಇಟ್ಕೊಂಡೆ ಅಪ್ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಅದೆಲ್ಲ ಓಕೆ ಕೊಡ್ರಿ. ಸೊ ಸ್ವಲ್ಪ ಹೊತ್ತು ವೇಟ್ ಮಾಡಿರಿ. ವೇಟ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಿಗೆ ಇದು ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ. ಸೊ ಇನ್ನೊಂದು ಸ್ಟೆಪ್, ಆ್ಯಪ್ ಥ್ರೂ ಹೆಂಗೆ ಅಪ್ಡೇಟ್ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ, ಕ್ರಿಯೇಟಿವ್ ಕ್ಲೌಡ್ ಅಂತ ಆ್ಯಪ್ ಐತಿ ಸೋನಿ ಅವ್ರದ್ದು, ಅದನ್ನು ಓಪನ್ ಮಾಡಿರಿ. ಕ್ಯಾಮ್ರಾ ಕನೆಕ್ಟ್ ಆಗಿದ ತಕ್ಷಣ ಇಲ್ಲಿ ಅಪ್ಡೇಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಅಗ್ರಿ ಮಾಡಿರಿ. ಸೊ ಇದನ್ನು ಇನ್ಸ್ಟಾಲ್ ಮಾಡಿರಿ.
ಅಪ್ಡೇಟ್ ಆಗಾಗ ಸ್ವಲ್ಪ ಟೈಮ್ ಹಿಡಿತದ. ಇಲ್ಲಿ ರೆಡ್ ಕಲರ್ ಬ್ಲಿಂಕ್ ಆಗತ್ತ ನೋಡ್ರಿ, ಈ ಥರ ಆಗ್ತಿರತ್ತ. ಈ ಅಪ್ಡೇಟ್ ಆದಮೇಲೆ ಏನೇನು ಫೀಚರ್ಸ್ ಬಂದಾವ ಅನ್ನೋದನ್ನು ಈಗ ನೋಡೋಣ ಅಂತ. ಸೊ ಫಸ್ಟ್ ಮೇನ್ ನಮ್ದು ಕ್ಯಾಮ್ರಾ ಡಿಸ್ಪ್ಲೇನೇ ಚೇಂಜ್ ಆಗೈತಿ. FX3 ಒಳಗಡೆ, A1 ಒಳಗಡೆ, S3 ಒಳಗಡೆ ಇದ್ದಿದ್ದ ಮೆನು ಸಿಸ್ಟಮ್ ಇಲ್ಲಿ ತೊಗೊಂಬಂದಾರ. ಸೊ ಇದರಿಂದ ಏನು ಯೂಸಪ್ಪ ಅಂತಂದ್ರೆ ಈಸಿಯಾಗಿ ನಾವು ಇಲ್ಲೇನ ಎಲ್ಲನೂ ಆಕ್ಸೆಸ್ ಮಾಡ್ಕೋಬೋದು. ಲೈಕ್ ರೆಕಾರ್ಡಿಂಗ್ ಆಗಲಿ, ಆಮೇಲೆ ಕೆಲ್ವಿನ್ ಆಗಲಿ, ಪ್ರತಿಯೊಂದನ್ನು ಇಲ್ಲೇ ಈಸಿಯಾಗಿ ಆಕ್ಸೆಸ್ ಮಾಡೋಂಗೆ ಕೊಟ್ಟಾರ. ಇದರಿಂದ ನಾವು ಜಲ್ದಿ ಸೆಟ್ಟಿಂಗ್ಸನ್ನು ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಡಿಸ್ಪ್ಲೇ ಆಟೋಮೆಟಿಕ್ಲಿ ನಾವು ಹಾರಿಜೆಂಟಲ್ ಶೂಟ್ ಮಾಡ್ಬೇಕಾರೆ, ವರ್ಟಿಕಲ್ ಶೂಟ್ ಮಾಡ್ಬೇಕಾರೆ ಆಟೋಮೆಟಿಕ್ ಸ್ವಿಚ್ ಆಗುತ್ತೆ. ಈ ಶೂಟಿಂಗ್ ಇನ್ಫಾರ್ಮೇಷನ್ ಪ್ರತಿಯೊಂದೂ ಆಟೋಮೆಟಿಕ್ಕಾಗಿ ಸ್ವಿಚ್ ಆಗುತ್ತೆ. ಆ್ಯಂಡ್ ಇದರಿಂದ ನಾವು ಶೂಟಿಂಗ್ ಮಾಡ್ಕೋಬೇಕಾದ್ರೆ ಈಸಿಯಾಗಿ ಸೆಟ್ಟಿಂಗ್ಸನ್ನು ಚೇಂಜ್ ಮಾಡ್ಕೋಬೋದು ಆ್ಯಂಡ್ ಶೂಟಿಂಗ್ ಇನ್ಫಾರ್ಮೇಷನ್ ನೋಡ್ಕೋಬೋದು. ಸೊ ಫೋಕಸ್ ಏರಿಯಾ ಒಳಗೆ ಬಂದ್ರೆ ಇಲ್ಲಿ ಸ್ಪಾಟ್ ಒಳಗೆ ಮುಂಚೆ S, M ಮತ್ತು L ಅಂತಿತ್ತು. ಈಗ XL ಆ್ಯಡ್ ಮಾಡ್ಯಾರ. ಸೊ XL ನಮ್ಗೆ ಇನ್ನೂ ಎಕ್ಸ್ಟ್ರಾ ಲಾರ್ಜ್ ಸ್ಪೇಸನ್ನು ನಾವು ಫೋಕಸ್ ಮಾಡ್ಕೊಳಕ್ಕೆ ಈಸಿ ಆಗೋಂಗೆ ಇದನ್ನು XL ಏರಿಯಾನ ಆ್ಯಡ್ ಮಾಡ್ಯಾರ. ಆ್ಯಂಡ್ ಫೋಕಸ್ ಏರಿಯಾ ಒಳಗಡೆ 3 ಕಸ್ಟಮ್ಸ್ ಟ್ರ್ಯಾಕಿಂಗನ್ನು ಆ್ಯಡ್ ಮಾಡ್ಯಾರ. ಇದು ಹೆಂಗೆ ವರ್ಕ್ ಆಗುತ್ತಪ್ಪ ಅಂತಂದ್ರೆ, ಒಂದು ರಿಯಲ್ ಲೈಫ್ ವೆಡ್ಡಿಂಗದ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ವೆಡ್ಡಿಂಗ್ ಒಳಗಡೆ ಒಂದು ಭಾರತ್ ನಡೆದಿರತ್ತಂದು ಅನ್ಕೋರಿ. ಅಂದ್ರೆ ಮುಂದೆ ಎಲ್ಲರೂ ಡ್ಯಾನ್ಸ್ ಮಾಡ್ತಿರ್ತಾರೆ, ಹಿಂದೆ ಕುದುರೆ ಮೇಲೆ ಇಲ್ಲ ಅಥವಾ ರಥದ ಮೇಲೆ ಕಪಲ್ ಕುಂತಿರ್ತಾರೆ. ಸೊ ಮುಂದ್ಗಡೆ ಇದ್ದವ್ರನ್ನೆಲ್ಲ ಬಿಟ್ಟು ನಾವು ಎಕ್ಸಾಕ್ಟ್ಲಿ ಸಬ್ಜೆಕ್ಟಿನ ಅಷ್ಟೇ ಫೋಕಸ್ ಮಾಡೋದೈತಪ್ಪ ಅಂತಂದ್ರೆ ಇದನ್ನ ನಾವು ಈ ಥರ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಡೈರೆಕ್ಟಾಗಿ ಅವ್ರ ಮೇಲೆ ಅಷ್ಟೇ ಫೋಕಸ್ ಆಗುತ್ತೆ. ಉಳ್ಕಿದವರೆಲ್ಲ ಬ್ಲರ್ ಆಗಿಬಿಡ್ತಾರೆ. ಮುಂಚೆ ಏನಾಗ್ತಿತ್ತು, ಈ ನಡು ಯಾರ ಡ್ಯಾನ್ಸ್ ಮಾಡ್ಬೇಕಾದ್ರೆ ಕೈ ಹಾಕಿದ್ರೆ ಸಡನ್ಲಿ ಅವ್ರ ಮೇಲೆ ಶಿಫ್ಟ್ ಆಗ್ತಿತ್ತು. ಆ್ಯಂಡ್ ಈ ಕಸ್ಟಮ್ ಬಂದಿರೋದ್ರಿಂದ ನಮ್ಗೆ ಎಕ್ಸಾಕ್ಟ್ಲಿ ಯಾವ ಸ್ಪೇಸ್ ಬೇಕಲ್ಲ, ನಮಗೆ ಎಷ್ಟು ಬೇಕಲ್ಲ ಅಷ್ಟು ಈಸಿಯಾಗಿ ಫೋಕಸ್ ಮಾಡ್ಕೊಳಕ್ಕೆ ಈ ಕಸ್ಟಮ್ ಪ್ರೀಸೆಟ್ಗಳು ಭಾಳ ಯೂಸ್ ಆಗುತ್ತೆ. ಈ ಕಸ್ಟಮ್ಗಳನ್ನು ನಮಗೆ ಹೆಂಗೆ ಬೇಕು ಹಂಗೆ ಸೆಟ್ ಮಾಡ್ಕೋಬೋದು. ಇದು ಒಂದಲ್ರಿ, ಒಟ್ಟು 3 ಕಸ್ಟಮ್ ಕೊಟ್ಟಾರ. ಬೇರೆ ಬೇರೆ ಎನ್ವೈರ್ಮೆಂಟ್ ಒಳಗಡೆ ಬೇರೆ ಬೇರೆ ಸಿಚುವೇಶನ್ ಒಳಗೆ ಶೂಟ್ ಮಾಡ್ತಿರ್ತೀವಿ. ಸಡನ್ನಾಗಿ ಫೋಕಸ್ಗಳನ್ನು ಶಿಫ್ಟ್ ಮಾಡ್ಕೊಳ್ಳೋದಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅವಾಗ ಈ ಕಸ್ಟಮ್ಗಳನ್ನು ಯೂಸ್ ಮಾಡೋದ್ರಿಂದ ನಾವು ಬೇಕಾದಂಗೆ ಈಸಿಯಾಗಿ ಫೋಕಸ್ ಮಾಡ್ಕೊಂಡು ಶೂಟ್ ಮಾಡ್ಕೋಬಹುದು. ಆ್ಯಂಡ್ ನೆಕ್ಸ್ಟ್ ಇದ್ರೊಳಗಡೆ ಗೋಲ್ಡನ್ ರೇಷಿಯೋ ಗ್ರಿಡ್ ಆ್ಯಡ್ ಮಾಡ್ಯಾರ. ಇದು ಕಂಪೋಸಿಷನ್ಗೆಲ್ಲ ಭಾಳ ಯೂಸ್ಫುಲ್ ಆಗುತ್ತೆ. ಈ ಗ್ರಿಡ್ಗಳಂದ್ರೆ ಏನಂತ ಹೇಳಿ ನಿಮ್ಗೆ ಗೊತ್ತಾಗಬೇಕೈತಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ, ಅದ್ರ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ. ಇನ್ನು ಉಳ್ಕೆದ್ದು ಒಂದಿಷ್ಟು ಏನೇನೋ ಅಪ್ಡೇಟ್ಸ್ ಮಾಡ್ಯಾರ, ಬಟ್ ಅಷ್ಟೊಂದು ಪ್ರಾಕ್ಟಿಕಲಾಗಿ ನನಗೇನು ಚೇಂಜಸ್ ಅಂತ ಕಾಣಿಸಿಲ್ಲ. ಸೊ ನೀವು ಇದನ್ನು ವೆಬ್ಸೈಟ್ ಒಳಗೂ ಚೆಕ್ ಮಾಡ್ಬೋದು. ನಿಮ್ಗೇನಾರ ರಿಲೇಟ್ ಅನ್ಸಿತ್ತಪ್ಪ ಅಂತಂದ್ರೆ ನಿಮ್ಗೆ ಅದು ಯೂಸ್ ಆಗೇ ಆಗುತ್ತೆ. ಸೊ ಯಾರೆಲ್ಲ M4 ಯೂಸ್ ಮಾಡತ್ತಿದ್ರಿ, ನಿಮ್ಗೆ ಯಾವ ಫೀಚರ್ ಇದ್ರೊಳಗಡೆ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿರಿ. ಸೊ ಅಪ್ಡೇಟ್ ಮಾಡ್ಕೋಬೇಕಾರೆ ಯಾವುದೋ ಹರಿಬರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ದಿನ ವೇಟ್ ಮಾಡಿರಿ, ರಿವ್ಯೂ ಚೆಕ್ ಮಾಡಿರಿ. ಇದು ಆ್ಯಕ್ಚುಲಿ ರಿಲೀಸ್ ಆಗಿದ್ದು Jan 15th ರಿಲೀಸ್ ಆಗೈತಿ. ನಾನು ಆಫ್ಟರ್ 10 days ಇದನ್ನು ವಿಡಿಯೋ ಮಾಡಿ ಹಾಕಾತೀನಿ. ಬಿಕಾಸ್ ನಾನು ಅದನ್ನು ಫಸ್ಟ್ ಚೆಕ್ ಮಾಡಿದೆ, ಅದು ಸೇಫ್ ಐತೋ ಇಲ್ಲೋ ಅಂಥೇಳಿ. ಅದು ಸೇಫ್ ಅಂತೇಳಿ ಚೆಕ್ ಮಾಡಿದ ಮೇಲೆ ಈ ವಿಡಿಯೋ ಮಾಡತ್ತೀನಿ. ಸೊ ನಿಮ್ಗೆ ಈ ವಿಡಿಯೋ ಏನಾರ ಇನ್ಫಾರ್ಮೇಟಿವ್ ಅಂತ ಅನ್ಸಿತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ನಿಮ್ಮ ಒಂದು ಆ್ಯಕ್ಷನ್ ನನಗದು ಮೋಟಿವೇಶನ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದು ಟಾಪಿಕ್ ಜೊತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಹೋಗಿ ಬರ್ತೀನಿ ರೀ.